ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕೆ ಕಿವಿ ಹಿಂಡ್ತಾ ಇದ್ದೀರಾ? ಇಲ್ಲ, ನೀನು ಮಾಡೋ ಕೆಲ್ಸಕ್ಕೆ ಕಿವಿ ಹಿಂಡ್ದಿರ ಮುದ್ದು ಮಾಡ್ತಾರೆ. ನಾನೇನ್ ಮಾಡ್ದೆ? ಅಲ್ಲ ಕಣೆ ಕಮಲ, ಮೈಲಿಗೆ ಬಟ್ಟೆ ಒಂದು ವಾರದಿಂದ ಅಲ್ಲೇ ಬಿದ್ದಿದೆ, ಅದನ್ನ ಸ್ವಲ್ಪ ಒಗಿಬೇಡ್ವೆ? ಇವತ್ತು ಮಂಗಳವಾರ, ಬಟ್ಟೆ ನೆನೆಸ್ಬಾರ್ದು. ನಾಳೆ ಬುಧವಾರ, ಬಟ್ಟೆ ಒಗಿಬಾರ್ದು. ನಾಳಿದ್ದು ಒಗಿತೀನಿ. ಕೆಲಸ ಮಾಡೋದಕ್ಕೆ ಮಾತ್ರ ಶಾಸ್ತ್ರ, ವಾರ, ತಿಥಿ ಇದಕ್ಕಿಲ್ವೇ? ಯಾಕಿಲ್ಲ? ಪಂಚಮಿ ಏಕಾದಶಿಗೆಲ್ಲ ಉಪವಾಸ ಅಲ್ವೇನು? ಅಲ್ವೇ, ವಾರ ತಿಥಿ ಅಂತ ಬಟ್ಟೆ ಒಗಿದೆ ಹೋದ್ರೆ ಪ್ರಯಾಣಕ್ಕೆ ಸೀರೆ ಬೇಡ್ವೇನೆ ದಡ್ಡಿ? ಇವತ್ತು ಚತುರ್ದಶಿ, ಅಮಾವಾಸ್ಯೆ ಕಳೆದು ಬಿದಿಗೆ ದಿನ ಪ್ರಯಾಣ ಶುಭವಾಗಿರುತ್ತೆ ಅಂತ ಹೇಳಿದ್ನಲ್ಲ. ನಿಮ್ದಿದೇ ಆಗೋಯ್ತು. ಶಾಸ್ತ್ರ ಶಾಸ್ತ್ರ ಅಂತ ಮಾತಿಗೂ ಅಡ್ಡ ಮಾತು ಹಾಕೋದು. ಪಾಪ ನಮ್ ಗೋಪಿ ಅವತ್ತು ಕನಸು ಬಿದ್ದು ಅವಳು ಅಳ್ತಾ ಇರುವಾಗ್ಲೇನೆ ಹೋಗಿ ವೆಂಕಟನಾಥನ ನೋಡ್ಕೊಂಬರ್ಬೋದಿತ್ತು. ಈ ರೀತಿನೇ ಕಾರಣ ಹೇಳಿ ಹೇಳಿ ಅದನ್ನು ಮುಂದೆ ಹಾಕಿದ್ರಿ. ಅವತ್ತು ಷಷ್ಠಿ ಇರ್ಲಿಲ್ವೇ? ಷಷ್ಠಿ ದಿನ ಪ್ರಯಾಣ ಮಾಡಬಾರ್ದು ಅಂತ ನಿಮಗ್ ಗೊತ್ತಿಲ್ವೇನು? ಅದು ಏನು ಷಷ್ಠಿನೋ ಏನೋ, ಹೆತ್ತೋಳ ಮನ್ಸಿನ ಸಂಕಟನ ಅರ್ಥನೇ ಮಾಡ್ಕೊಂಡಿಲ್ಲ. ಇಷ್ಟು ದಿನ ಗೋಪಿನ ಮಗನಿಂದ ದೂರ ಮಾಡಿರೋದೇ ತಪ್ಪು. ಇನ್ನು ಆ ಪುಣ್ಯಾತ್ಮನು ಈ ಕಡೆ ಬರ್ಲೇ ಇಲ್ಲ. ಇನ್ನು ನೀವುಗಳು ಏನೇನೋ ಕಾರಣಗಳು ಕೊಟ್ಟು ಇನ್ನೂ ತಡ ಮಾಡ್ತಿದ್ದೀರಿ. ಅವಳು ಗಂಡ ಇರೋವರೆಗೂ ಅವಳಿಗೇನು ಬೇಕು ಅಂದ್ರು ಕಾಲ್ ಕೆಳಕ್ ತಂದು ಹಾಕ್ತಿದ್ದ, ಗೊತ್ತೇನೆ? ಅಯ್ಯೋ, ಇದೊಳ್ಳೆ ಸರಿ ಹೋಯ್ತಲ್ಲ. ನಿಮ್ ಮಾತ್ ನೋಡಿದ್ರೆ ನಾವೇನೋ ಅವ್ರನ್ನ ಅಸಡ್ಡೆ ಮಾಡ್ತಿದೀವಿ ಅನ್ನೋ ಹಾಗಿದೆ. ದೂರದ ಪ್ರಯಾಣ ಅಂದ್ರೆ ಹುಡುಗಾಟ್ವೆ, ಎಲ್ಲ ವ್ಯವಸ್ಥೆ ಆಗ್ಬೇಡ್ವೆ? ನಾನು ವಾಮನಾಚಾರ್ಯ ಅವ್ರ ಮನೆಗೆ ಹೋಗಿ ಬರ್ತೀನಿ. ರಾಜಮ್ಮ ತುಂಬಾ ಮಲ್ಗೆ ಹೂ ಬೆಳೆದಿದ್ದಾಳಂತೆ, ದಂಡೆ ಕಟ್ಟಿರ್ತೀನಿ ಬಾ ಅಂದ್ಲು. ಬರ್ತೀನಿ. ಯಾಕೆ ಅವಳ ಮೇಲೆ ಅಷ್ಟೊಂದು ರೇಗಾಡ್ತೀಯ ಸೀತಕ್ಕ? ಸುಮ್ಮನೆ ಕಣೆ, ಕಾಲ ಕಳಿಯೋದಕ್ಕೆ. ಏನೇ ಆಗಲಿ, ವಾಮನಾಚಾರ್ ಮನೆಯಲ್ಲಿ ಅಷ್ಟೊಂದು ಮಲ್ಲಿಗೆ ಹೂ ಸುರಿಯುತ್ತೆ. ಪಾಪ, ಮುಡ್ಕೊಳ್ಳೋ ಭಾಗ್ಯ ಆ ಹುಡುಗಿಗಿಲ್ಲ. ಹೌದು, ದೊಡ್ಡೋಳಾಗಕ್ಕೂ ಮುಂಚೆನೆ ಗಂಡನ್ ಕಳ್ಕೊಂಡ್ಲು ನಮ್ಮ ರಾಜಿ. ಬಾಲ ವಿಧವೆಗೂ ತನ್ನ ಭವಿಷ್ಯನ ಕಿತ್ಕೊಳ್ಳೋ ಹಕ್ಕನ್ನ ಯಾರು ಕೊಟ್ರೋ ಈ ಹಾಳು ಸಮಾಜಕ್ಕೆ? ಯಾರನ್ನದು ಏನು ಪ್ರಯೋಜನ ಬಿಡು ಸೀತಕ್ಕ. ಪೂರ್ವ ಜನ್ಮದ ಪಾಪ ಕರ್ಮಗಳೆಲ್ಲ ಕಳಿಬೇಕಲ್ವೇ? ಕಳಿಬೇಕು ಕಳಿಬೇಕು. ಆ ಒಡವೆಗಳನ್ನ ಮುಟ್ಟಕ್ಕೆ ಯೋಗ್ಯತೆನೂ ನನಗಿಲ್ಲ. ನಾನು ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸಿದ್ದೀರ. ಅದೇ ನಮಗೆ ಬೆಲೆ ಕಟ್ಟಕ್ಕಾಗದೇ ಇರೋ ಒಡವೆ. ಅಮ್ಮ, ದಯವಿಟ್ಟು ಬೇಡ ಅಮ್ಮ. ವೆಂಕಟನಾಥ ಹೇಳಿದ್ಮೇಲೆ ನೀನು ಇದನ್ನು ತಗೊಳ್ಳೇಬೇಕು. ತಗೋ. ಹರಿಚಿತ್ತ ನೋಡಿ, ಈ ಒಡವೆಗಳನ್ನ ನಿಮಗೆ ಕೊಟ್ಟಿರೋದು ನಿಮ್ಮ ಜೀವನಕ್ಕೆ ಒಂದು ಆಧಾರ ಆಗಲಿ ಅಂತ. ಇದನ್ನ ಉಪಯೋಗಿಸ್ಕೊಂಡು ಭುವನಗಿರಿಯಲ್ಲಿ ನೆಲೆ ಕಂಡುಕೊಳ್ಳಿ. ಹೌದು, ಹೇಗಿದ್ರು ನಮ್ಮ ವೆಂಕಟನಾಥನ ವಿದ್ಯಾಭ್ಯಾಸ ಮುಗಿದಿದೆ. ಅವನು ಭುವನಗಿರಿಯಲ್ಲೇ ಇರ್ತಾನೆ. ಅವನ ಜೊತೆ ನೀವು ಅಲ್ಲೇ ಇದ್ರೆ ಅವನಿಗೂ ಸಹಾಯ ಆಗುತ್ತೆ. ಖಂಡಿತ ಸ್ವಾಮಿ, ಅಲ್ಲೇ ಇದ್ಕೊಂಡು ಇವ್ರ ಸೇವೆ ಮಾಡ್ತೀವಿ. ಆಚಾರ್ಯರಿಗೆ ಪ್ರಣಾಮಗಳು. ಹೇಳಿ. ಮಹಾರಾಜರು ತಾವು ಮತ್ತೆ ಕೆಲಸಕ್ಕೆ ಬರಬೇಕೆಂದು ಆಜ್ಞೆ ಮಾಡಿದ್ದಾರೆ.
ಆಗಬಹುದು. ಶ್ರೀಹರಿ, ಯಾಕೆ ಸೀತಕ್ಕ ಬೈತಿದ್ಯಾ? ಬೈದಿರ ಇನ್ನೇನೇ ಮಾಡ್ಲಿ, ಹೊರಡೋದಿಕ್ಕೆ 2 ದಿನ ಮಾತ್ರ ಇರೋದು. ಇನ್ನು ತಿಂಡಿಗಳು ಮಾಡೋದಕ್ಕೆ ಶುರುನೇ ಮಾಡಿಲ್ಲ ನೀವು. ಆಮೇಲೆ ಕುತ್ತಿಗೆಗೆ ಬರುತ್ತೆ. ನಿದ್ದೆ ಗೆಟ್ರೆ ಪ್ರಯಾಣಕ್ಕೆ ತ್ರಾಣ ಬೇಡ್ವೆ? ಇವತ್ತು ಚಕ್ಲಿ ಕೆಲಸ ಮುಗಿಸ್ಬಿಡೋಣ ಸೀತಕ್ಕ. ನಾನು ಹಿಟ್ ಬೀಸ್ತೀನಿ, ನೀನು ಹುರ್ಕೋ. ಕಮಲ ಆದಷ್ಟು ಬೇಗ ಅಡಿಗೆ ಮನೆ ಕೆಲಸ ಮುಗಿಸ್ಬಿಡ್ಲಿ, ಆಮೇಲೆ ಎಲ್ರೂ ಒಟ್ಟಿಗೆ ಸೇರಿ ಒತ್ತೋಣ. ಅರಳು ಸಂಡಿಗೆ ಅಂದ್ರೆ ನಿನ್ನ ಮಗಳು ವೆಂಕಟಾಂಬಂಗೆ ಪ್ರಾಣ. ಹಾ, ಸಂಜೆ ಗುರ್ರಾಜ ಸಂಧ್ಯಾ ವಂದನೆಗೆ ಮಡಿ ಉಟ್ಕೋತಾನಲ್ಲ, ಆಗ ಅಟ್ಟದ ಮೇಲಿಂದ ಹಪ್ಪಳ ಸಂಡಿಗೆ ಗಡಿಗೆನ ಇಳಿಸು. ಹಳಿಯಂದ್ರಿಗಂತೂ ಉದ್ದಿನ ಹಪ್ಪಳ ಅಂದ್ರೆ ಊಟನೇ ಬೇಡ, ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಅದನ್ನ ಸ್ವಲ್ಪ ಜಾಸ್ತಿನೇ ತಗೊಂಡು ಹೋಗ್ತೀವಿ. ಅತ್ತೆ, ಇವತ್ತು ನಿಮ್ಮ ಮುಖ ನೋಡೋಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಕಳೆ ನೋಡಿ ಎಷ್ಟು ದಿನ ಆಗಿತ್ತು. 4-6 ವರ್ಷಗಳಿಂದ ಮಗನ ಮುಖನೇ ನೋಡಿಲ್ಲ. ಹೆತ್ತ ಕರುಳು ಎಷ್ಟು ಸಂಕಟ ಪಟ್ಟಿರ್ಬೇಡ. ಹಾ, ಮಗನ್ ನೋಡಕ್ ಹೋಗ್ತಿದ್ದೀನಿ ಅಂತಾನೆ ಇಷ್ಟು ಉತ್ಸಾಹದಿಂದ ಇದೆಯಾ. ಇನ್ನು ಮಗನ್ ಮುಖ ನೋಡಿದ್ರೆ ಏನು ಮಾಡ್ತಾಳೋ ಏನೋ. ಇಷ್ಟೊಂದು ಉದ್ವೇಗ ಯಾವತ್ತೂ ಆಗಿರ್ಲಿಲ್ಲ. ನನ್ನ ಮಗನ್ನ ಯಾವಾಗ ನೋಡ್ತೀನೋ ಅನ್ನಿಸ್ತಿದೆ. ಅವನು ಹೇಗಿದ್ದಾನೋ, ಅದು ಎಷ್ಟು ಎತ್ತರ ಬೆಳೆದಿದ್ದಾನೋ. ಹೇಗಿರ್ತಾನೆ ಅಂತ ನಾನ್ ಹೇಳ ಅತ್ತೆ? ಚಿಗುರು ಮೀಸೆಯ ಹರೆಯ, ಆಳೆತ್ತರದ ನಿಲುವು, ಜೊತೆಗೆ ಮುದ್ರೆಗಳ ಅಲಂಕಾರ, ಕಣ್ಣುಗಳ ಒಳಗೆ ಕನಸುಗಳ ಭಂಡಾರ, ತುಂಟ ಕೃಷ್ಣನ ತೆರೆದಿ ಮೈದೆಳೆದ ಶೃಂಗಾರ.